ದೇವಾಲಯದ ಹೆಸರು ಇಕ್ಕೇರಿ ಅಘೋರೇಶ್ವರ ದೇವಾಲಯ. ದೇವಾಲಯದ ಕುರಿತು. ಇಕ್ಕೇರಿ ಅಘೋರೇಶ್ವರ ದೇವಾಲಯವು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಇಕ್ಕೇರಿ ಗ್ರಾಮದಲ್ಲಿದೆ. ಈ ದೇವಾಲಯವು ಭಗವಾನ್ ಶಿವನ ಅಘೋರ ರೂಪವನ್ನು ಆರಾಧಿಸುವ ಶಕ್ತಿಪೀಠವಾಗಿದೆ. ಇದು ಕೇಳದಿ ನಾಯಕರ ಕಾಲದ ಒಂದು ಶ್ರೇಷ್ಠ ಪುರಾತನ ಧಾರ್ಮಿಕ ಸ್ಮಾರಕವಾಗಿದೆ. ಇದನ್ನು ಶ್ರೇಷ್ಠ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಇಲ್ಲಿನ ನಂದಿಮೂರ್ತಿ, ಕಲಾತ್ಮಕ ಶಿಲ್ಪಗಳು, ಗರ್ಭ ಇಲ್ಲಿನ ನಂದಿಮೂರ್ತಿ ಸುಮಾರು 7 ಅಡಿ ಉದ್ದ ಮತ್ತು ಅತ್ಯಂತ ನಿಖರವಾದ ಕೆತ್ತನೆ ಹೊಂದಿದೆ. ಅದು ಹಸಿರಾದ ಪ್ರಕೃತಿ, ನಿಸ್ಸಂಶಯ ಶಾಂತಿ ಇರುತ್ತದೆ. ಭಕ್ತರಿಗೂ ಸೇರಿದೆ. ತಾತ್ವಿಕ ಅರ್ಥ. ಅಘೋರ ಎಂಬ ಸಂಹಾರಕ ರೂಪವು ಮುಖ್ಯ ಗರ್ಭಗುಡಿಗೆ ಹೋಗುವ ದಾರಿಯ ಬಾಗಿಲು ಸುಂದರವಾದ ತುಳುನಾಡು ಮತ್ತು ವಿಜಯನಗರ ಶೈಲಿಯ ಸಮನ್ವಯ ಹೊಂದಿದೆ. ಶಿಲ್ಪ ವೈಶಿಷ್ಟ್ಯಗಳು. ಗರ್ಭಗೃಹದಲ್ಲಿ ಅಘೋರೇಶ್ವರನ ಲಿಂಗ ರೂಪದಲ್ಲಿ ವಿಗ್ರಹವಿದೆ. ದೇವಾಲಯದ ಗೋಡೆಗಳು ಅತ್ಯಂತ ಜಟಿಲ ಶಿಲ್ಪವನ್ನೊಳಗೊಂಡಿವೆ. ರಾಮಾಯಣ, ಮಹಾಭಾರತ, ದೇವತಾ ಮೂರ್ತಿಗಳು, ನೃತ್ಯ, ಯುದ್ಧ ದೃಶ್ಯಗಳು. ಇಲ್ಲಿ ಶಿಲ್ಪಗಳಲ್ಲಿ ನಂತರ ರೋಗ ದೂರವಾಗಿದ್ದು ಶಿವನಿಗೆ ಅಘೋರೇಶ್ವರ ಎಂಬ ಹೆಸರಿನಲ್ಲಿ ಸ್ಥಾಪನೆ ಮಾಡಲಾಗಿತ್ತಂತೆ. ಇಲ್ಲಿ ನಿಮ್ಮನ್ನು ಕಾದಿವೆ ದೇವಾಲಯಗಳ ರಹಸ್ಯ, ಪವಾಡದ ಕಥೆಗಳು ಮತ್ತು ನಿಜವಾದ ಭಾರತೀಯ ಸಂಸ್ಕೃತಿ. ದೇವಾಲಯವನ್ನು ಮೊದಲು ಇಮ್ಮಡಿ ನಾಯಕ ಅಥವಾ ಇತರ ನಾಯಕರು ನಿರ್ಮಿಸಿದ್ದಾರೆ. ಈ ದೇವಾಲಯವು ನಾಯಕರ ರಾಜಧಾನಿಯಾಗಿತ್ತು. ಇಕ್ಕೇರಿಯ ಹೆಮ್ಮೆ ಪಡುವ ಸ್ಮಾರಕವಾಗಿತ್ತು. ಇಲ್ಲಿಯ ಅಘೋರೇಶ್ವರನು ಶಿವನ ಉಗ್ರರೂಪವಾಗಿದೆ. ಇಲ್ಲಿ ಶಿವನು ಅಘೋರ ರೂಪದಲ್ಲಿ ಪೂಜಿಸುತ್ತಾನೆ. ಅಘೋರ ಅಂದರೆ ಭಯವಿಲ್ಲದ, ಭವಸಾಗರದಿಂದ ಮುಕ್ತಿಗೊಳಿಸುವ ದೇವತೆ. ದೇವಾಲಯದ ಶಿಲ್ಪಶೈಲಿ. ದೇವಾಲಯವು ದ್ರಾವಿಡ ಶೈಲಿಯಲ್ಲಿ ಸ್ಥಳಗಳಲ್ಲಿ ಹೊಯ್ಸಳ ಶಿಲ್ಪಶೈಲಿಯ ಪ್ರಭಾವವು ಕಾಣಸಿಗುತ್ತದೆ. ನಂದಿಮಂಟಪ, ಗರ್ಭವೃಂದ ಮತ್ತು ವಿಶಾಲವಾದ ಮಹಾಮಂಟಪ ಇವೆ. ದೇವಸ್ಥಾನದ ಗೋಡೆಯ ಮೇಲೆ ನಾನಾ ಮೂರ್ತಿಗಳು, ಯುದ್ಧದ ದೃಶ್ಯಗಳು, ನೃತ್ಯ ಮೂರ್ತಿಗಳು ಕೆತ್ತಲಾಗಿದೆ. ಇಲ್ಲಿನ ನಂದಿಮೂರ್ತಿ ಬಹಳ ದೊಡ್ಡದು ಮತ್ತು ನಿಖರವಾಗಿ ಕಲ್ಲಿನಲ್ಲಿ ಕೊತ್ತಮದ್ದು. ದೇವಾಲಯದ ಪೌರಾಣಿಕ ಕಥೆ. ಈ ದೇವಾಲಯದ ಬಗ್ಗೆ ಸ್ಥಳೀಯವಾಗಿ ಹಲವಾರು ಕಥೆಗಳು ಪ್ರಸಿದ್ಧವಾಗಿವೆ. ಒಂದು ಕಥೆಯ ಪ್ರಕಾರ ಈ ದೇವಾಲಯದಲ್ಲಿ ಶಿವನು ತಪಸ್ಸು ಮಾಡಿಕೊಂಡಿದ್ದಾನೆ.